ಹಾಯ್, ವೆಲ್ಕಮ್ ಟು ದಾರು ಗ್ರೂಪ್. ಇವತ್ತಿಲ್ಲಿ ನಾನು ತೋರಿಸ್ತಾ ಇದ್ದೇನಲ್ಲ ಬೆಣ್ಣೆಹಣ್ಣು. ನಾವೊಂದು ಬೆಣ್ಣೆಹಣ್ಣು ಕೃಷಿ ಮಾಡ್ತಾ ಇದ್ದೇವೆ. ಅದು ತಮಿಳ್ನಾಡಲ್ಲಿ ಬರುತ್ತೆ. ಈ ಪ್ರಾಜೆಕ್ಟ್ ಒಳ್ಳೆ ರೀತಿಯಲ್ಲಿ ನಾವು ಡೆವಲಪ್ ಮಾಡಿದ್ದೇವೆ. ಫಸ್ಟ್ ನಾವು ಸಸಿ ತಂದಿದ್ದು ಇಲ್ಲಿ ಇಟ್ಟಿರ್ತೇವೆ. ಯಾಕೆ ಇಡಬೇಕು ಸಸಿನ ನೆನ್ಪಿಟ್ಕೊಳ್ಳಿ. ಅಕೌಂಟೈಸೇಷನ್ ಅಂತೇವೆ. ಸಸಿ ತಂದ ಮೇಲೆ ಡೈರೆಕ್ಟ್ ಹಾಕಬೇಡಿ. ಒಂದು ತಿಂಗಳು 2 ತಿಂಗಳಲ್ಲಿ ಇಟ್ಕೊಳ್ಳಿ. ನಿಮ್ಮ ವಾತಾವರಣಕ್ಕೆ ಸೆಟ್ ಆದ್ಮೇಲೆ ಗಿಡನ್ನ ತೋಟಕ್ಕೆ ಹಾಕಬೇಕು. ನಾವು ಹಾಕಿದ ಮೇಲೇನು ಒಂದು ಲೇಯರ್ ಶೇಡ್ ಕೊಡ್ಬೇಕಾಗುತ್ತೆ. ನೆರಳನ್ನ ಕೊಡ್ತೇವೆ. ಜನರಲಿ ಅದು ರೆಕಮೆಂಡೆಡ್. ಇದು ತಮಿಳ್ನಾಡಲ್ಲಿ ಇರೋದ್ರಿಂದ ಇನ್ನೂ ಹೀಟ್ ಜಾಸ್ತಿ. ಓಕೆ, ನೀವೇನಾದ್ರೂ ಬೆಣ್ಣೆಹಣ್ಣು ಕೃಷಿ ಮಾಡ್ಬೇಕಂತಂದ್ರೆ ನಮ್ಮ ತಳಗ್ ಬರ್ತಾ ನಂಬರ್ ಸಂಪರ್ಕಿಸಬಹುದು. ಇದು ನಾವು ಹಾಕ್ತಾ ಇರೋದು ಮೆಕ್ಸಿಕನ್ ಹ್ಯಾಸ್. ವರ್ಲ್ಡ್ ಅಲ್ಲಿ ಅತಿ ಫೇಮಸ್ ವೆರೈಟಿ ಇರೋದೇ ಮೆಕ್ಸಿಕನ್ ಹ್ಯಾಸ್. ಈ ತೋಟದಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಏನಾಯ್ತು, ನಾವು ಅದನ್ನ ಹೆಂಗೆ ಸೊಲ್ಯೂಷನ್ ಕೊಟ್ವಿ, ಅದರಿಂದ ಇವತ್ತು ರಿಸಲ್ಟ್ ಏನಿದೆ ಅಂತ ಬನ್ನಿ ನೋಡೋಣ. ಈಗ ನಾವು 1 ವರ್ಷದ ನಂತರ ವಿಡಿಯೋ ತೋರಿಸ್ತೇನೆ. ಈ ಗಿಡಗಳು 1 ವರ್ಷದ ನಂತರ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು 1ನೇ ತಾರೀಕು. ಇವತ್ತು ನಾವು ಈ ಗಿಡನ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅಷ್ಟು ಸುಂದರವಾಗಿ ಬಂದಿದೆ. ಆದ್ರೆ ಇದರ 1 ತಿಂಗಳ ಹಿಂದೆ ಇದಕ್ಕೆ ಒಂದು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ನಾನು ಡಿಸ್ಕಸ್ ಮಾಡ್ತೇನೆ. ಈ ಗಿಡಗಳು ನೀವು ನೋಡಬಹುದು 1 ವರ್ಷದಲ್ಲಿ 5 ರಿಂದ 6 ಅಡಿ ಹೋಗಿದೆ. ಜನರಲಿ ಯಾವ ಗಿಡ ವೀಕ್ ಇದೆ ಅದ್ರ ಗಿಡದ ಒಂದು ಸ್ಟೋರಿ ನಾನು ಹೇಳ್ತೇನೆ. ಸೊ ನಮ್ಮ ಗಂಧದ ಗಿಡನು ಇಲ್ಲಿ 6 ಫೀಟ್ ಇದಾವೆ. ನಮ್ಮ ಗಂಧ 1 ನಂಬರ್ ಇದೆ. ನಮ್ಮ ಅವಕಾಡೋನು ಟಾಪ್ ಅಲ್ಲಿ ಬರ್ತಾ ಇದೆ. ಇಂಥ ಸಸಿ ಬೇಕಂದ್ರೆ ತಳಬರ್ತಾ ನಮ್ಗೆ ಸಂಪರ್ಕಿಸಿ. ಇಲ್ಲಿ ನೀವು ನೋಡಬಹುದು ನಾವು ಒಂದು ರೋಗನ ಫೈಂಡ್ ಮಾಡ್ತೇವೆ. ಏನಂತ ಹೇಳಿ ನಮಗೆ ಶ್ರವಣ್ ಅವ್ರು ಏನ್ ಗೈಡ್ ಮಾಡ್ತಾರೆ. ಸರ್, ಇಲ್ಲಿ ನಮಗೆ ಒಂದು ಡಿಸೀಸ್ ಕಾಣ್ತಾ ಇದೆ. ಈ ಗಿಡಗಳು ಯಾಕೋ ಒಂದು ಬ್ರೌನಿಶ್ ಆಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಚಿತ್ರದಲ್ಲಿ ನಮ್ಗೆ ಕಾಣ್ತಾ ಇದೆ. ನಾವು ಫಸ್ಟ್ ಗೆ ಏನ್ ಅನ್ಕೊಂತೇವೆ, ಒಂದು ಹುಳದ ಬೈಟಿಂಗ್ ಆಗಿರ್ಬೋದು. ಅಂದ್ರೆ ಹುಳ ಯಾವ್ದೇ ಸ್ಯಾಪ್ ಸಕರ್ಸ್ ಅಲ್ಲಿ ಕುಂತಿರ್ಬೋದು. ಒಂದು ಕೆಮಿಕಲ್ ಸ್ಪ್ರೇ ಮಾಡುವಂತ ಒಂದು ಕೆಮಿಕಲ್ ಸ್ಪ್ರೇ ಮಾಡ್ತೇವೆ. ಅದು ಏನು ರಿಸಲ್ಟ್ ಬರಲ್ಲ. ನೆಕ್ಸ್ಟ್ ತಿಂಗಳು ನಾನು ಅಲ್ಲಿ ವಿಸಿಟ್ ಬಂದಾಗ ನಾವು ನೋಡ್ತೇವೆ ಏನಂತ, ಗಿಡ ಒಣಗ್ತಾ ಇದೆ. ಎಲೆ ಎಲ್ಲ ಉದುರಿಸಿದೆ. ಗಿಡ ಆಲ್ಮೋಸ್ಟ್ ಒಣಗೋ ಕಂಡೀಷನ್ ಇದೆ. ಏನಪ್ಪಾ, ನಾವು ಖುಷಿ ಪಡೋ ಸುದ್ದಿ 1 ವರ್ಷದಲ್ಲಿ ಇಷ್ಟೆಲ್ಲಾ ಬಂತಂತ ಅನ್ಕೋಬೇಕನ್ನೋತ್ಲೆ ಇಂಥ ಸಮಸ್ಯೆ ಆದಾಗ ನಮಗೆ ಮತ್ತೆ ಓನರ್ಗೆ ಟೆನ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಓನರ್ ನಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ಏನ್ ಮಾಡ್ತೀರಾ ಗೊತ್ತಿಲ್ಲ, ಗಿಡಗಳನ್ನ ಉಳಿಸ್ಕೊಡಿ. ಯಾಕಂದ್ರೆ ತುಂಬಾ ಖರ್ಚು ಮಾಡಿದ್ದೇವೆ ಅಂತೇಳಿ. ಹೌದು, ಬಹಳ ಕಾಸ್ಟ್ಲಿ ಗಿಡ ಇರುತ್ತೆ. ಮೇಂಟೆನೆನ್ಸ್ ಬಹಳ ನೀಟ್ ಮಾಡಿದ್ರು ಅವಾಗ ಯಾರಿಗಾದ್ರೂ ಬೇಜಾರಾಗುತ್ತೆ. ನಮ್ಮ ತೋಟದಲ್ಲಿ ಆದ್ರೂ ಸಮಸ್ಯೆ ನಮಗೂ ಬೇಜಾರಾಗುತ್ತೆ. ಅವಾಗ ನಾವ್ ಏನ್ ಮಾಡ್ತೇವೆ, ಒಂದು ಗಿಡನ ನಾವು ಅಪ್ರೂಟ್ ಮಾಡ್ಬೋದು ಅಂತ ಪರ್ಮಿಷನ್ ತಗೊಂತೇವೆ. ಅವರು ಅಪ್ರೂಟ್ ಖಂಡಿತ ಮಾಡಿ ಎಕ್ಸಾಮಿನ್ ಮಾಡಿ ಅಂತಾರೆ. ನಮ್ಮ ತಂಡ ಅದನ್ನ ಅಪ್ರೂಟ್ ಮಾಡಿದಾಗ ನಮಗೆ ಬೇರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ವೈಟ್ ರೂಟ್ಸ್ ಇತ್ತು, ಅಂದ್ರೆ ರೋಗ ಇಲ್ಲದೆ ಬೇರಿತ್ತು. ಆದ್ರೆ ನಮ್ಗೆ ಇಲ್ಲಿ ಒಂದು ಗಾಲ್ ಫಾರ್ಮೇಶನ್ ಕಾಣುತ್ತೆ, ಅಂದ್ರೆ ಗಂಟು ಕಾಣುತ್ತೆ ಬಡ್ಡೆ ಮೇಲೆ. ಏನಪ್ಪಾ ಗಂಟು, ಯಾಕಪ್ಪ ಅಂತಂದ್ರೆ ಗಂಟು ಬಹಳ ಕಾರಣದಿಂದ ಆಗಿರ್ಬೋದು. ಅದು ಒಂದು ಟೆನ್ಷನ್ ಉಡ್ ಆದಾಗನು ಒಂದು ಗಾಲ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಗಿಡ ಒಂದ್ ಸೈಡ್ ಬಾಗ್ದಾಗ. ಇಲ್ಲ ಅಂತಂದ್ರೆ ಅಲ್ಲಿ ಒಂದು ಹಳೆ ರೋಗ ಇತ್ತು, ಅದು ಟ್ರೀಟ್ಮೆಂಟ್ ಮಾಡಿದಾಗ ಹೋದ್ಮೇಲೆನು ಕಟ್ಟಿಗೆ ಇಲ್ಲ ಬಡ್ಡೆಯಲ್ಲಿ ಗಂಟು ಉಳಿಯುತ್ತೆ. ಇಲ್ಲ ಕಸಿ ಮಾಡಿರ್ತೇವಲ್ಲ, ಆ ಕಸಿ ಜಾಯಿಂಟ್ ಅಲ್ಲಿ ಏನೋ ಇಶ್ಯೂ ಆದಾಗನು ಅಲ್ಲಿ ಒಂದು ಅನ್ರೆಗ್ಯುಲೇಟರಿ ಟೈಪ್ ಇರ್ರೆಗ್ಯುಲರ್ ಫಾರ್ಮೇಶನ್ ಆಗುತ್ತೆ, ಒಂದು ಫಂಗಲ್ ಬಾಡಿ ಟೈಪ್. ಸೊ ಅದು ಇರ್ಬೋದು ಅಂತ ನಾವು ವಿಚಾರ ಮಾಡಿ ಅದನ್ನ ಕಟ್ ಮಾಡ್ತೇವೆ. ಬಟ್ ಆ ಗಾಲ್ ಫಾರ್ಮೇಶನ್ ನಮ್ಗೆ ಏನ್ ಗೊತ್ತಾಯ್ತಂತಂದ್ರೆ, ಇದು ಜಸ್ಟ್ ಗಾಲ್ ಅಲ್ಲ, ಇದು ಫಂಗಲ್ ಇರುವಂತ ಗಾಲ್. ಅಂತಂದ್ರೆ ಇದ್ರ ಒಳಗಡೆ ಕ್ಯಾನ್ಸರ್ ಇದ್ದಂಗೆ. ಓಕೆ, ಸೆಲ್ಸ್ ಡೆವಲಪ್ ಆಗುತ್ತೆ. ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ಹರಡ್ತಾ ಹೋಗುತ್ತೆ. ಓಕೆ, ಎಲ್ಲ ಗಾಲ್ಸ್ ಏನಿರುತ್ತೆ ನ್ಯೂಟ್ರಲ್ ಇರುತ್ತೆ. ಸಮ್ ಟೈಮ್ಸ್ ಅಂದ್ರೆ ಎಷ್ಟಿತ್ತು ಅಷ್ಟೇ ಇರುತ್ತೆ. ಅದರಿಂದ ಗಿಡಕ್ಕೆ ಏನ್ ಸಮಸ್ಯೆ ಇಲ್ಲ, ನಮ್ ಪಾಡಿಗೆ ನಾವು ಬೆಳೆಸ್ಕೋಬಹುದು ಗಿಡನ. ಬಟ್ ಈ ಸಮಸ್ಯೆ ಹಂಗಿರ್ಲಿಲ್ಲ. ಇದು ಇಲ್ಲಿ ಕ್ಯಾನ್ಸರ್ ಆಗಿದೆ ಗಿಡಕ್ಕೆ ಅಂತ ತಿಳ್ಕೊಳ್ಳಿ. ಸೊ ಈ ಕ್ಯಾನ್ಸರ್ ನಾವು ಹೇಗ್ ಟ್ರೀಟ್ಮೆಂಟ್ ಮಾಡ್ಬೇಕು? ಒಂದು ಕೆಮಿಕಲ್ ಸ್ಪ್ರೇ ಇಲ್ಲ ಒಂದು ಇಂಜೆಕ್ಷನ್ ಕೊಟ್ಟರೆ ಹೋಗ್ಬಿಡುತ್ತಾ? ಇಲ್ಲ, ಮತ್ತೆ ಅದು ಹುಟ್ಕೊಂಡುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ನಮ್ಮ ಗಿಡ ಇವೆಂಚುಲಿ ಅಂದ್ರೆ ಕಾಲಕ್ರಮೇಣ ಮಣ್ಣಾಗುತ್ತೆ. ಸೊ ನಮಗೆ ಅದು ಟೆನ್ಷನ್ ಇತ್ತು. ಇಲ್ಲಿ ಈ ತೋಟದಲ್ಲಿ ಸುಮಾರು 2 ರಿಂದ 3%, ಅಂದ್ರೆ ನಾವು 2,000 ಗಿಡ ಹಾಕಿದ್ದೇವೆ. 2 ರಿಂದ 3% ಗಿಡಕ್ಕೆ ಈ ಸಮಸ್ಯೆ ಕಾಡಕ್ ಸ್ಟಾರ್ಟ್ ಆಗುತ್ತೆ. ನಮಗೆ ಇನ್ನೂ ಟೆನ್ಷನ್ ಏನಾಗುತ್ತೆ ಅಂತಂದ್ರೆ, ಇದು 2% ಇದ್ದು 20% ಆದ್ರೆ ಏನ್ ಮಾಡೋದಪ್ಪ ಅಂತ ನಾವು ತಲೆ ಜಜ್ಕೋಬೇಕನ್ನೋ ಸ್ಥಿತಿಯಲ್ಲಿ ನಮಗೆ ಒಂದು ಉಪಾಯ ಬರುತ್ತೆ. ಏನಂತೇಳಿ, ಇದನ್ನ ಗಿಡನ ಆ ಜಾಗದಲ್ಲಿ ಮಾತ್ರ ಪಾರ್ಟ್ ಏನು ಡ್ಯಾಮೇಜ್ ಇದೆ ಅದನ್ನ ಕಟ್ ಮಾಡಿ ಚಲೋಣ. ಕ್ಯಾನ್ಸರ್ನ ಹೆಂಗ್ ತೆಗೆದು ಇದು ಮಾಡ್ತಾರೆ ಹಂಗೆ ಚಲೋಣ ಅಂತೇಳಿ. ಬಟ್ ಅದರಲ್ಲಿ ಒಂದು ಸಮಸ್ಯೆ ಇರುತ್ತೆ, ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್. ಓಕೆ, ಒಂದು ನೇರ ಕಟ್ಗೆನ ನೀವು 50% ಮಧ್ಯೆ ಭಾಗ ಕಟ್ ಮಾಡಿದ್ರೆ ಅದ್ರ ಸ್ಟ್ರೆಂತ್ ಹೋಗ್ಬಿಡುತ್ತೆ. ಗಿಡನು ಹಂಗೆ ಫ್ರೆಂಡ್ಸ್, ಯಾವಾಗ ನೀವು ಕಟ್ ಮಾಡಿಬಿಡ್ತೀರಾ ಅದ್ರ ಸ್ಟ್ರೆಂತ್ ಹೋಗುತ್ತೆ, ಅದು ಬೆಂಡ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಈ ಗಿಡ ಡಲ್ ಆಗಿದೆ. ಈಗ ಡಲ್ ಆದ ನೆಕ್ಸ್ಟ್ ಮಂತ್ ಅಂದ್ರೆ ಇದು ಎಲ್ಲ ಎಲೆ ಉದುರಿಸಿ ಒಣಗ್ಬಿಡುತ್ತೆ ಈಗ ಅಂತ ಗಿಡ. ಇಲ್ಲಿ ನೀವು ಅದೇ ಗಿಡ ಇನ್ನೊಂದು ನೋಡಿ, ಎಷ್ಟು ಹೆಲ್ದಿ ಬ್ರೈಟ್ ಕಾಣ್ತಾ ಇದೆ. ಯಾವ ಗಿಡ ಡಲ್ ಆಗಿದೆಯಲ್ಲ ಆ ಗಿಡಕ್ಕೆ ಸಮಸ್ಯೆ ಇದೆ, ಅದರಲ್ಲಿ ಗ್ರೋತ್ ಆಗ್ತಾ ಇಲ್ಲ. ಯಾಕೆ ಗ್ರೋತ್ ಆಗ್ತಾ ಇಲ್ಲ? ಆ ಕ್ಯಾನ್ಸರ್ ಏನ್ ಹುಟ್ಟುಕೊಂಡಿದೆ ನಮ್ಮ ಗಿಡದ ಬಡ್ಡೆಯಲ್ಲಿ, ನಮ್ಮ ನ್ಯೂಟ್ರೆಂಟ್ಸ್ ಗೊಬ್ಬರ ಹಾಕಿರೋದು ಮೇಲೆ ತಲೆಗೆ ಮುಟ್ತಾ ಇಲ್ಲ. ಅವಾಗ ಗಿಡ ಏನ್ ಮಾಡುತ್ತೆ, ಕಾಲಕ್ರಮೇಣ ಎಲೆನ ಬೀಳಿಸುತ್ತೆ, ಆಮೇಲೆ ಸಣ್ಣಗೆ ಒಣಗ್ತಾ ಬಂದ್ಬಿಡುತ್ತೆ.
ಅದಕ್ಕೆ ನಮ್ಮ ತಂಡ ಡಿಸೈಡ್ ಮಾಡಿದ್ದು ಒಂದು ಆಪರೇಷನ್ ಮಾಡ್ಬೇಕಂತೇಳಿ, ಅದು ಶ್ರವಣರ ನೇತೃತ್ವದಲ್ಲಿ. ಶ್ರವಣ್ ಈ ಪ್ರಾಜೆಕ್ಟ್ ಅಲ್ಲಿ ಬಹಳ ತುಂಬಾ ಹೆಲ್ಪ್ ಮಾಡ್ತಾರೆ. ನಾವು ಸ್ವಲ್ಪ ಹೆದರಿದ್ವಿ, ಯಾಕಂತಂದ್ರೆ ನಾನು ಹೇಳಿದೆಲ್ಲ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗುತ್ತೆ, ಬಡ್ಡೆ ಕಟ್ ಮಾಡಿದಾಗ ಗಿಡ ಮುರಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಗಿಡದ ಭಾರ ತಡೆಯೋಕ್ಕಾಗಲ್ಲ ಅಂತೇಳಿ. ಅವಾಗ ಅವರು ಇಲ್ಲ ಸರ್, ನಾನು ಬಹಳ ಸೂಕ್ಷ್ಮವಾಗಿ ಮಾಡ್ತೇನೆ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವ್ ಏನ್ ಟೂಲ್ಸ್ ಯೂಸ್ ಮಾಡ್ತೇವೆ ಬಹಳ ಕ್ಲೀನ್ ಹೈಜೀನ್ ಇರಬೇಕು. ಆಮೇಲೆ ನಮ್ಮ ಕೈಯು ಯಾವುದೇ ರೋಗಕ್ಕೆ ಮುಟ್ಟಿರಬಾರ್ದು. ಅಂದ್ರೆ ಯಾವುದೋ ಒಂದು ಗಿಡಕ್ಕೆ ರೋಗ ಬಂದಿತ್ತಂದ್ರೆ ಆ ಗಿಡನ ಮುಟ್ಟಿ ಈ ಗಿಡನ ಮುಟ್ಟಿದ್ರೆ ಆ ರೋಗ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಯಾವಾಗ ಆಪರೇಟ್ ಮಾಡುವಾಗ. ಹಾಗಾಗಿ ಅವನ್ನೆಲ್ಲ ಕ್ರಮನ ನಾವು ತಗೊಂಡು ಆಪರೇಷನ್ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ತೋರಿಸ್ತದೆ. ನಾವು ಫಸ್ಟ್ ಅದನ್ನ ಆ ಭಾಗನ ಕಟ್ ಮಾಡ್ತೇವೆ, ಯಾವ ಭಾಗದಲ್ಲಿ ಕ್ಯಾನ್ಸರ್ ಕಾಣ್ತಾ ಇದೆ ಅಂದ್ರೆ ಅದು ಬೇಸಿಕಲಿ ಫಂಗಸ್, ನಾನು ಇಲ್ಲಿ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದೇನೆ. ಕಟ್ ಮಾಡುತ್ತಲೇನೆ ಅಲ್ಲಿ ಒಂದು ದ್ರವ್ಯ ಬರುತ್ತೆ, ಅದು ನಮ್ಮ ಗಿಡದಲ್ಲಿ ಇತ್ತು. ಅದು ಏನ್ ಮಾಡ್ತಾ ಇದೆ, ಅದು ಒಂದು ಕೊಳೆತ ಫಂಗಸ್ ಬಾಡಿ ಇರೋದು ಕಾಲಕ್ರಮೇಣ ಗಿಡದ ಬಡ್ಡೆಯಲ್ಲಿ ಸೇರ್ತಾ 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 ಅದು ಗಿಡನ ಒಣಗಿಸ್ಬಿಡುತ್ತೆ, ಇಲ್ಲಾಂದ್ರೆ ಕೊಳಿಸ್ಬಿಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೈಡ್ ಪಾರ್ಟ್ ಬೆಳ್ಳಗಿದೆ, ಮಧ್ಯ ಪಾರ್ಟ್ ಬ್ರೌನ್ ಇದೆ. ಅದರಲ್ಲಿ ಆ ಬ್ರೌನ್ ಡಾರ್ಕ್ ಬ್ರೌನ್ ಏನಿದೆಯಲ್ಲ ಅದು ಇರಬಾರ್ದು ಫ್ರೆಂಡ್ಸ್, ಅದೇ ಕೊಳ್ತ ಭಾಗ. ಓಕೆ, ಅದನ್ನ ನಾವು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೇಕಾಗತ್ತೆ. ಯಾಕೆ ರಿಮೂವ್ ಮಾಡ್ಬೇಕಂತಂದ್ರೆ 1 or 2% ನೀವು ಅದರಲ್ಲಿ ಬಿಟ್ಟರು ಆ ಬ್ರೌನ್ ಭಾಗನ ಮತ್ತೆ ಗಿಡಕ್ಕೆ ಅದು ಹಬ್ಬುತ್ತೆ. ಸೊ ನಾವು ಎಕ್ಸಾಕ್ಟ್ಲಿ A to Z ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು, ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೋ ಅಷ್ಟೂ ನಮ್ಮ ಟ್ರೀಟೆಡ್ ಬ್ಲೇಡ್. ಓಕೆ, ನಾನು ನಾರ್ಮಲ್ ಬ್ಲೇಡ್ ಅನ್ನೋದಕ್ಕಿಂತ ಟ್ರೀಟೆಡ್ ಬ್ಲೇಡ್, ಯಾಕಂದ್ರೆ ಕೆಮಿಕಲ್ ಅಲ್ಲಿ ಎದ್ದಿ ನಾವು ಅದನ್ನ ಕೆಲಸ ಮಾಡ್ತಾ ಇದ್ದೇವೆ, ಗಿಡಕ್ಕೆ ಯಾವುದೇ ಕಾರಣಕ್ಕೂ ನಂಜಾಗ್ಬಾರ್ದು ಅಂತ ಹೇಳಿ. ಇದು ನಂಜಾಗೋದಿಲ್ಲ ಅಂತ ಒಂದು ಸಮಸ್ಯೆದಿಂದ ನಾವು ದೂರ ಆದ್ರೆ, ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಇದು ಮುರಿಯೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಗಿಡದ ಸ್ಟ್ರೆಂತ್ ಹಾಳಾಯ್ತು. ಈಗ ನಾವು ಗಿಡಕ್ಕೆ ಏನ್ ಮಾಡ್ತೇವೆ, ಎರಡು ಲೆಫ್ಟ್ ಅಂಡ್ ರೈಟ್ ಅದಕ್ಕೆ ಸಪೋರ್ಟ್ ಕೊಟ್ಟು ನಿಲ್ಲಿಸಬೇಕಾಗತ್ತೆ ಇಂಥ ಆಪರೇಷನ್ ಮಾಡಿದಾಗ, ಇಲ್ಲಾಂದ್ರೆ ಕಟ್ ಮಾಡಿದಾಗ. ಯಾಕಂದ್ರೆ ಗಿಡ ಯಂಗ್ ಅಲ್ಲಿದೆ, 1 ವರ್ಷದ ಗಿಡ, ನಾವು ಇಷ್ಟು ಸುಂದರವಾಗಿ ಬೆಳೆಸಿದ್ದೇವೆ, ಬೆಣ್ಣೆಹಣ್ಣು ನೀವು ನೋಡ್ಬೋದು. ಅಂತ ಗಿಡಕ್ಕೆ ಇಂಥ ಸಮಸ್ಯೆ ಆದಾಗ ಸ್ವಲ್ಪ ಯಾರಿಗಾದ್ರೂ ಮನಸ್ಸಿಗೆ ನೋವಾಗೇ ಆಗುತ್ತೆ. ಅದಕ್ಕೆ ನಾವು ಎರಡು ಸೈಡ್ ಇಂದನೂ ಪ್ರಿಕಾಷನ್ಸ್ ತಗೊಂತಿದ್ವಿ. ಅಂದ್ರೆ ನಾವು ಆಪರೇಟ್ ಮಾಡಿದಾಗ ಗಿಡ ಸಾಯ್ಬಾರ್ದು. ಒಂದು ಆಪರೇಷನ್ ಸಕ್ಸಸ್ ಆಗಿ ಆಮೇಲೆ ಗಿಡದ ಸ್ಟ್ರೆಂತ್ ಇಂದ ಗಿಡ ಮುರಿತಂದ್ರೆ ಅದನ್ನು ಲಾಸೇ. ಓಕೆ, ಎರಡು ಸೈಡ್ ವಿನ್ ಆಗ್ಬೇಕಂತಂದ್ರೆ ನಾವು ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡ್ಬೇಕು, ಸೂಜಿ ಮೇಲೆ ಕೈ ಇಟ್ಟಂಗೆ. ಸೊ ಅವಾಗ ನೀವು ನೆಕ್ಸ್ಟ್ ಮಂತ್ ನಾವು ಬಂದಾಗ ಇಲ್ಲಿ ಏನ್ ನೋಡ್ತೀರಾ, ಟ್ರೀಟ್ಮೆಂಟ್ ಮಾಡಿರೋ ಗಿಡ ಇದು. ಇದು ಎಲ್ಲಾ ಟ್ರೀಟ್ಮೆಂಟ್ ಮಾಡಿರೋ ಗಿಡ ಕಟ್ಟಿಗೆಗೆ, ಅಂದ್ರೆ ಸಪೋರ್ಟ್ ಕಟ್ಟಿಗೆಗೆ ನಾವು ಒಂದು ಬ್ಲಾಕ್ ಪ್ಲಾಸ್ಟಿಕ್ ಟೈ ಮಾಡಿದ್ದೇವೆ, ಮೇಲೆ ಕಾಣತ್ತಲ್ಲ. ಇದು 1 ತಿಂಗಳಲ್ಲಿ ತಳಗಿಂದ ಹೊಸ ಚಿಗುರು ಸ್ಟಾರ್ಟ್ ಮಾಡ್ತಾ ಇತ್ತು. ಸೊ ನಮ್ಗೆ ಏನ್ ಅನ್ಸುತ್ತು, ಆಪರೇಷನ್ ಸಕ್ಸಸ್ಫುಲ್. ಯಾಕಂತಂದ್ರೆ ಆಪರೇಟ್ ಮಾಡಿದ ಜಾಗಕ್ಕೆ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ವಿತ್ ಗ್ರೋತ್ ಹಾರ್ಮೋನ್ ಹಚ್ಚಿದ್ವಿ. ಇಲ್ಲಿ ನೀವು ಇನ್ನೊಂದು ಗಿಡ ತೋರಿಸ್ತೇನೆ, 1 ತಿಂಗಳಲ್ಲಿ ಇಷ್ಟೆಲ್ಲ ಕಸ ಬೆಳೆದಿದೆ. ಸೊ ಇಲ್ಲಿ ನೀವು ನೋಡಿದ್ರೆ ಏನ್ ಕಾಣ್ತಾ ಇದೆ, ನಮ್ಮ ಗಿಡ ಯಾವ್ದು ಆಪರೇಷನ್ ನಾವು ಮಾಡಿದ್ವಿ ಅದು ಆಲ್ರೆಡಿ ಫ್ರೂಟಿಂಗ್ ಮಾಡ್ತಾ ಇದೆ. ಓಕೆ, ಇದು ಸಣ್ಣ ಮೆಕ್ಸಿಕನ್ ಹ್ಯಾಸ್ ಅವಕಾಡೋ ನಿಮ್ಗೆ ಕಾಣ್ತಾ ಇದೆ, ಇಲ್ಲಿ ನೀವು ನೋಡ್ಬೋದು. ಇಷ್ಟು ಸಣ್ಣ ಸಸಿಯಲ್ಲೇ ನೀವು ಇಳುವರಿ ತಗೋಬಹುದಾ ಅಂತ ಕೇಳಿದ್ರೆ ಇಲ್ಲ. ನಾವು ಇಲ್ಲಿ ಯಾಕೆ ಬಿಟ್ಟಿದ್ದೇವೆ ಅಂದ್ರೆ ಸ್ಟ್ರೆಸ್ ಆಗಿದೆ ಗಿಡಕ್ಕೆ, ಹಾಗಾಗಿ ಅದು ಹೂ ಬಿಡೋದು ಸಹಜ. ಯಾಕಂದ್ರೆ ನೋವು ಪೆಟ್ಟು ಆದಾಗ ಗಿಡ, ನೀವು ಅದಕ್ಕೆ ಏನೋ ಒಂದು ಸಮಸ್ಯೆಯಿಂದ ಹೊರಗೆ ತಂದಾಗ ಅದು ಫಸ್ಟ್ ಕೆಲಸ ಏನ್ ಮಾಡುತ್ತೆ, ಹೂ ಬಿಡುತ್ತೆ. ಯಾಕೆ ಹೂ ಬಿಡುತ್ತೆ ಅಂದ್ರೆ ಇದು ಮೆಚೋರ್ಡ್ ಪ್ಲಾಂಟ್ಸ್ ಇಂದ ಕಲೆಕ್ಟ್ ಮಾಡಿರುವಂತ ಸಾಯನ್ ಮೆಟೀರಿಯಲ್. ಅಂದ್ರೆ ನಮ್ಮ ಕಸಿ ಏನ್ ನಾವು ಕಟ್ಟಿದ್ದೇವೆ ಅದು ಒಳ್ಳೆ ಮೆಚೋರ್ಡ್ ಪ್ಲಾಂಟ್ಸ್ ಇಂದ ತಂದಿದ್ದೇವೆ. ಅದಕ್ಕಾಗಿ ಇಷ್ಟು ಸುಂದರವಾಗಿ ಅದು ಹೂ ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಂಥ ಸಸಿ ಬೇಕಂದ್ರೆ ತಳಗ್ ಬರ್ತಾ ನಂಬರ್ಗೆ ನೀವು ಸಂಪರ್ಕಿಸಿ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಯಾಕೆ ಶೇರ್ ಮಾಡ್ಬೇಕಂತಂದ್ರೆ ಎಲ್ಲರೂ ವಿಡಿಯೋನ ಜಸ್ಟ್ ನಾಲೆಜ್ ನೋಡಬೇಡಿ, ಇದರಿಂದ ನಿಮ್ಗೆ ಏನ್ ಕಲಿತೀರಾ, ಮುಂದೆ ನೀವು ಶೇರ್ ಮಾಡಿದಾಗ ಏನ್ ಕಲಿಸ್ಬೋದು ಜನಕ್ಕೆ ಅಂತ ತಿಳ್ಕೊಳ್ಳಿ. ಫಂಗಸ್ ಆದಾಗ ಬಹಳ ಜನ ಕೈ ಬಿಡ್ತಾರೆ, ಆಪರೇಟಿಂಗ್ ಮಾಡೋದು ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ಏನ್ ತೋರಿಸಿದೆ ಅಂತಂದ್ರೆ, ಸಮ್ ಟೈಮ್ಸ್ ಬರೇ ಕೆಮಿಕಲ್ ಇಲ್ಲ ಅಂತಂದ್ರೆ ಬರೇ ನಾವು ಒಂದು ಸ್ಪ್ರೇ ಇಂದ ನಾವು ಎಲ್ಲಾ ರೋಗನ ಕ್ಯೂರ್ ಮಾಡಕ್ ಆಗಲ್ಲ. ಸ್ವಲ್ಪ ರಿಸ್ಕ್ ತಗೋಬೇಕು. ರೈತರು ಇರ್ಬೋದು, ಆಸ್ ಅ ಕನ್ಸಲ್ಟೆಂಟ್ ನಾವು ಇರ್ಬೇಕಾಗತ್ತೆ, ರಿಸ್ಕ್ ತಗೋಬೇಕಾಗತ್ತೆ. ಇದನ್ನ ನಮ್ಗೆ ಶ್ರವಣ್ ಅವ್ರು ಹೇಳ್ಕೊಟ್ಟದೆ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಈ ತೋಟದಲ್ಲಿ ಹೆಚ್ಚಿನ ರಿಸ್ಕ್ ಇತ್ತು, ಬಟ್ ಬ್ಯೂಟಿಫುಲಿ ಇದು ಬಂದಿದೆ. ಇದು ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಈ ತೋಟ ವಿಸಿಟ್ ಮಾಡ್ಬೇಕಂದ್ರೆ ನಮ್ಮ ನಂಬರ್ಗೆ ಸಂಪರ್ಕಿಸಿ. ಆಮೇಲೆ ಈ ತೋಟದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು, ಈ ವಿಡಿಯೋದಲ್ಲಿ ನೀವು ಕಂಡಾಗ ನಿಮ್ಗೆ ಏನೋ ಡೌಟ್ಸ್ ಇತ್ತಂದ್ರೆ ತೆಳಗ್ ಬರ್ತಾ ನಮಗೆ ಸಂಪರ್ಕ. ನಮಸ್ಕಾರ ಫ್ರೆಂಡ್ಸ್.